ಅವರೇ ಹೇಳಿದಾರಲ್ಲ, ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ನನಗೆ. ಅವರೇ ಕ್ಲಾರಿಫೈ ಮಾಡಿದಾರಲ್ಲ ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು, ನಮ್ಮ ಡೆಪ್ಟಿ ಸಿಎಂ ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಹಾಗಾಗಿ ಅವರು ರಾಜಣ್ಣ ಅವ್ರ ಹತ್ರನೂ ಮಾತಾಡಿದ್ದಾರೆ. ಅವರೇ ಹೇಳಿದಾರಲ್ಲ, ಈ ಹಿಮ್ಸೆಲ್ಫ್ ಹ್ಯಾಸ್ ಕ್ಲಾರಿಫೈಡ್. ನಾವು ದಿನ ಭೇಟಿ ಮಾಡ್ತಾ ಇರ್ತೀವಲ್ಲ, ನಮ್ದೇನು ಹೊಸದೇನಿಲ್ಲ. ನಾವೆಲ್ಲ ಪಕ್ಷದವರು, ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿರೋರು. ಹಾಗಾಗಿ ನಮ್ದೇನು ವ್ಯತ್ಯಾಸಗಳೇನಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತಾರೆ, ತಾವು ಕೂಡ ಆಕಾಂಕ್ಷಿ ಅಂತ ಅನ್ನುವಂತ ಮಾತನ್ನು ಹೇಳಿದ್ರಿ. ನೀವೇ ಹೇಳ್ಕೊಂಡು ಓಡಾಡ್ತಿದ್ದೀರಪ್ಪ. ಏನ್ ಮಾಡೋದು, ದಿನ ನೀವೇ ಹೇಳ್ತಾ ಇರ್ತೀರ. ಯಾರ್ಯಾರನ್ನ ಆಕಾಂಕ್ಷಿ ಮಾಡ್ತೀರೋ ಏನೋ ಗೊತ್ತಿಲ್ಲ ನನಗೆ. ಅಲ್ಲರಿ, ನೀವೇ ಮಾಡ್ತಾ ಇದ್ದೀರಾ ಎಲ್ಲರನ್ನೂ ಆಕಾಂಕ್ಷಿಗಳನ್ನ. ನಾವು ಹೈಕಮಾಂಡಿನ ಯಾವುದೇ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಈಗಲೂ ಅದಕ್ಕೆ ಸ್ಟ್ಯಾಂಡ್ ನಂದು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿದ್ದೇನೆ. ಆದರೆ ಒಂದಂತೂ ನಿಜ, ನಾವು ಈಗ ಬಡ್ಜೆಟ್ ಹತ್ರ ಬರ್ತಾ ಇದೆ. ಆದಷ್ಟು ಬೇಗ ಈ ಎಲ್ಲ ಬಗೆಹರಿಸಿಕೊಂಡು ನಾವು ಬಡ್ಜೆಟನ್ನು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಡ್ಜೆಟನ್ನು ಕೊಟ್ಟು ಮುಂದೆ ಕೆಲಸ ಮಾಡೋದು ಒಳ್ಳೆಯದು ಅಂತ. ಅದಕ್ಕೆ ನಮ್ಮ ಹೈಕಮಾಂಡ್ನವರು ಆದಷ್ಟು ಬೇಗ ಇದನ್ನೆಲ್ಲ ತಿಳಿ ಮಾಡಬೇಕು ಅಂತ ಆಗಬೇಕು. ಯಾವುದೂ ಗೊಂದಲ ಇರಬಾರ್ದು ಅಂತ. ಈಗೇನು ಸುಮ್ಮನೆ ಅವರೊಂದು ಹೇಳಿಕೆ ಇವರೊಂದು ಹೇಳಿಕೆ ಈ ರೀತಿಗಳು ಬರ್ತಾ ಇದ್ದಾವೆ. ಅವು ಯಾವೂ ಕೂಡ ಬರದ ಹಾಗೆ ಬಡ್ಜೆಟನ್ನು ತೀರ್ಮಾನ ಮಾಡಿ ನಾವೇನು ಜನಗಳಿಗೆ ಪ್ರಾಮಿಸ್ ಮಾಡಿದ್ದೇವೆ ಆ ಪ್ರಾಮಿಸ್ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲ ಕ್ರಮ ತಗೋಬೇಕು. ಸುದರ್ಶನ್ ಅವರು ಇದೇ ತರ ಪತ್ರ ಬರೆದಿದ್ದಾರೆ. ಪಕ್ಷದಲ್ಲಿ ಗೊಂದಲ ಆಗ್ತಿದೆ, ಕಾರ್ಯಕರ್ತರು ಪದಾಧಿಕಾರಿಗಳಲ್ಲಿ ಗೊಂದಲ ಆಗ್ತಿದೆ, ಅದನ್ನು ಆದಷ್ಟು ಬೇಗ ಪರಿಹರಿಸಬೇಕು ಅಂತ ಪತ್ರ ಬರೆದಿದ್ದಾರೆ ಸರ್. ಅದು ನನಗೇನು ಗಮನದಲ್ಲಿಲ್ಲ. ಇಲ್ಲ, ನಾನು ಭೇಟಿ ಮಾಡಿದಾಗ ನಾನು ಇದನ್ನೇ ಹೇಳ್ತೀನಿ. ಯಾವುದೂ ಕೂಡ ಗೊಂದಲ ಅಥವಾ ವಿಭಿನ್ನವಾದಂಥ ಹೇಳಿಕೆಗಳು ಬರೋದು ಮತ್ತು ಇದೆಲ್ಲ ನಿಂತು ಹೋಗ್ಬೇಕು. ಜನ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ, ನಾವು ಕೆಲಸ ಮಾಡಬೇಕು. ನಮ್ಮ ಏನು ಭರವಸೆಗಳನ್ನ ಪ್ರಣಾಳಿಕೆಯಲ್ಲೆಲ್ಲ ಹೇಳ್ಕೊಂಡಿದ್ದೋ ಅದನ್ನೆಲ್ಲ ನಾವು ಮಾಡಬೇಕಲ್ವಾ. ಸರ್, ಈಗ ಮುಂದಿನ ವಾರ ಸಾಕಷ್ಟು ಜನ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದ್ದಾರೆ. ನೀವು ಕೂಡ ಹೋಗ್ತೀರಾ? CWC ಮೀಟಿಂಗ್ ಇರೋದ್ರಿಂದ ಸಾಕಷ್ಟು ಜನ ಹೈಕಮಾಂಡ್ ಕೂಡ ಅಲ್ಲೇ ಇರ್ತಾರೆ. ಅದರ ಜೊತೆಗೆ ಸಚಿವರು ಬಿ.ಕೆ. ಹರಿಪ್ರಸಾದ್ ಸೇರಿದ್ದಾರೆ. ನಾನು ಸಂದರ್ಭ ಬಂದಾಗ ಹೋಗ್ತೇನೆ. ಸುಮ್ಮನೆ ಅನವಶ್ಯಕವಾಗಿ ಹೋಗಿ ಡೆಲ್ಲಿ ತುಂಬಾ ಚಳಿ, ಈಗ ಬಹಳ ಪೊಲ್ಯೂಷನ್ ಬೇರೆ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಪೊಲ್ಯೂಷನ್ ಮತ್ತೆ ಅದೆಲ್ಲ ಆ ವಾತಾವರಣ ನಮಗೆ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಅಂತ. ನೋಡಿ, ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಬಹಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡಿಂದ ಬಂದರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ನೋಡಿ, ಈ ರೀತಿ ಇದು ಒಂದು ಕೇಳಿದ್ರೆ ಇನ್ನೊಂದು ಕೇಳಿದ್ರೆ ಮತ್ತೊಂದು ಹೇಳಿದ್ರೆ ಏನು ಉತ್ತರ ಕೊಡಕ್ಕಾಗೋದಿಲ್ಲ. ನೋಡಿ, ಹೈಕಮಾಂಡು ಗಮನಿಸ್ತಾರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಬೇಕು. ಈಗಾಗಲೇ ಹೇಳಿದಾರಲ್ಲ, ಕರೆದು ಮಾತಾಡ್ತಾರೆ ಅಂತ. ಹಾಗೆ ಕರೆದು ಮಾತಾಡ್ಬೋದು. ಸರ್, ಡಿ.ಕೆ. ಶಿವಕುಮಾರ್ ಅವರು ಹಿರಿಯ ಥ್ಯಾಂಕ್ ಯು. ಕೆಎಸ್ಸಿಎ ನ್ಯೂಲಿ ಎಲೆಕ್ಟೆಡ್ ಮೆಂಬರ್ಸ್ ಭೇಟಿ ಆಗಿದ್ರಲ್ಲ ನೋಡಿ, FIR ಮಾಡಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆ ಅಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಅಂತ. ಆಮೇಲೆ ನಿನ್ನೆ ನಮ್ಮ KSCNವರು ವೆಂಕಟೇಶ್ ಪ್ರಸಾದ್ ಅವರು ಮತ್ತು ನಮ್ಮ ವಿನಯ್ ಅವರು ಸೆಕ್ರೆಟರಿ ಅವರೆಲ್ಲ ಭೇಟಿ ಮಾಡಿದ್ರು. ಅದೇ ಇದನ್ನೆಲ್ಲ ಏನು ಈ ಖುನ್ನಾ ರಿಪೋರ್ಟ್ ಇದೆ ಅದರ ಹಿನ್ನೆಲೆಯಲ್ಲಿ ಒಂದು ಸಭೆ ಮಾಡಿ
ನಮಗೆ ಪರ್ಮಿಷನ್ ಕೊಡಿ ಆಟಗಳು ಆಡೋದಕ್ಕೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಈಗ ಜಸ್ಟಿಸ್ ಕುನ್ನಾ ರಿಪೋರ್ಟಿನ ಹಿನ್ನೆಲೆಯಲ್ಲಿ ನಾನೊಂದು ಸಭೆ ಕರಿತೀನಿ. ಸಭೆಯಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ ಅದನ್ನು ಎಷ್ಟರ ಮಟ್ಟಿಗೆ ಅವರು ಮಾಡ್ತಾರೆ, ಫಾಲೋ ಮಾಡ್ತಾರೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಆನಂತರ ತೀರ್ಮಾನ ತಗೊಳ್ಳೋದು. ವಿಜಯ್ ಹಜಾರೆ ಟ್ರೋಫಿ ಮತ್ತೆ IPLಗೆ ಅವಕಾಶ ಮಾಡಿಕೊಡಿ. ಇಲ್ಲ, ಅದು ಅವ್ರು ಕೇಳಿದ್ದಾರೆ, ವಿಜಯ್ ಹಜಾರೆ ಮತ್ತು IPL ಅದಕ್ಕೆಲ್ಲ ಕೇಳಿದ್ದಾರೆ. ನಮಗೆ ಜಸ್ಟಿಸ್ ಕುನ್ನಾರ್ ವರದಿನಲ್ಲಿ ಏನಿದೆ ಅದನ್ನೆಲ್ಲ ನೋಡಬೇಕಲ್ವಾ. ಅದನ್ನು ನೋಡಿ ಎಷ್ಟರ ಮಟ್ಟಿಗೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದು ಮಾಡಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರಿ, ಭೈರತಿ ಬಸವರಾಜ್ ಅವರು ಸುಳಿವು ಸಿಗ್ತದೆ ಎಲ್ಲಿದ್ದಾರೆ ಏನು ಅನ್ನೋದು? ಅಲ್ಲ, ಅದು ಪೊಲೀಸ್ನವ್ರ ಕೆಲಸ. ಅದು ಅದೇ ನಿಮಗೇನಾದ್ರು ಮಾಹಿತಿ ಅಂದ್ರೆ ಪೊಲೀಸ್ ಸರ್ಕಾರದ ಕೆಲಸ ಅಲ್ಲ, ಅದು ಪೊಲೀಸ್ನ ಕೆಲಸ. ಮಾಹಿತಿ ಕೊಡ್ತಾರಲ್ಲ ಸರ್, ಅಂದ್ರೆ ಹಿರಿಯರ್ ಆಫೀಸರ್ಸ್ ನಿಮ್ಗೆ ಮಾಹಿತಿ ಕೊಡ್ತಾರೆ. ಹೌದು, ಮಾಹಿತಿ ಕೊಡ್ತಾರೆ, ನಿಮ್ಗೆ ಹೇಳಬೇಕು ಅಂತ ಇಲ್ಲ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.